ಹಾಯ್ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಸೂಪರಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ಈ ಒಂದು ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಏನೋ ಕ್ಲೀನ್ ಮಾಡ್ತಿದ್ದೀರಾ ಏನಿದು ಅಂತ ಅನ್ಕೋಬೋದು. ಸ್ವಲ್ಪ ಕಬೋರ್ಡ್ ಕ್ಲೀನ್ ಮಾಡಬೇಕಿತ್ತು. ಸೊ ಹಾಗಾಗಿ ಎಲ್ಲ ಮೆಸ್ಸಿ ಆಗಿತ್ತು. ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂತಲ್ವ. ಸೊ ನಾನು ಇವನ್ ವಾಲ್ರೋಬ್ಸ್ ಕೂಡ ಪ್ರತಿಯೊಂದು ಹಬ್ಬದಲ್ಲೂ ಕ್ಲೀನ್ ಮಾಡ್ತಾ ಇರ್ತೀನಿ. ಅಂದರೆ ಈಗ ಪಂಚಮಿ ಮತ್ತು ದೀಪಾವಳಿ ಮತ್ತು ಯುಗಾದಿ ಈ ಥರ ಒಂದು ವರ್ಷದಲ್ಲಿ ಒಂದು 3-4 ಸಲ ಅಂತೂ ಕ್ಲೀನ್ ಮಾಡ್ತೀನಿ. ತ್ರೀ ಮಂತ್ಸ್ ಒನ್ಸು. ಅದು ನನಗೊಂದು ಅಭ್ಯಾಸ. ಅದು ಎಷ್ಟು ಕ್ಲೀನ್ ಮಾಡಿದ್ರೂ ಮತ್ತು ಮೆಸ್ಸಿ ಆಗ್ತಾನೆ ಇರುತ್ತೆ, ಮಾಡ್ತಾನೇ ಇರಬೇಕಲ್ವ. ಸೊ ಹಂಗಾಗಿ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಇದು ಸೀರೆಗಳು ನಂದೇನೆ. ಬಟ್ ಹೋಗುವಾಗ ಅರ್ಜೆಂಟಿಗೆ ಅದು ತಗೊಂಡ್ಲ ಅಂತೇಳಿ ಎಲ್ಲ ಕಿತ್ತಾಕಿ ಹೋಗ್ಬಿಡ್ತೀನಿ. ಬಂದಮೇಲೆ ಅದು ಜೋಡಿಸೋದಿದೆಯಲ್ಲ, ಯಪ್ಪ ಹೋಗೋದು ಬೇಡ, ಇದೆಲ್ಲ ಜೋಡಿಸೋದು ಬೇಡ ಅನ್ನೋ ಥರ ಆಗಿರುತ್ತೆ. ಈ ಥರ ಆಲ್ಮೋಸ್ಟ್ ಎಲ್ರಿಗೂ ಅನಿಸುತ್ತೆ, ನಾನು ಒಬ್ಳಿಗೆ ಅಂತಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ, ಹೋಗಿರ್ತೀವಿ ಅಲ್ವಾ. ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ ಗೈಸ್. ಈಗ ವರಮಹಾಲಕ್ಷ್ಮಿ ಹಬ್ಬ ಬಂತು. ಎಲ್ಲರೂ ಹೇಗೆ ಎಲ್ಲ ನಿಮ್ಮ ಮನೆಯಲ್ಲಿ ಪ್ರಿಪ್ರೇಷನ್ಸ್ ನಡೆಸ್ತಾ ಇದ್ದೀರಾ? ನಾನು ಸದ್ಯಕ್ಕೆ ಈಗ ಮನೆ ಕ್ಲೀನ್ ಮಾಡಬೇಕು, ಡೀಪ್ ಕ್ಲೀನು. ಸೊ ಅದಕ್ಕೆ ಕಬೋರ್ಡ್ಸ್ ಎಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂಥೇಳಿ 2 ರೂಮ್ದು ಕಬೋರ್ಡ್ಸ್ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಇದೊಂದು ರೂಮಿಂದ ಮಾತ್ರ ಆಗುತ್ತೆ ಅನಿಸುತ್ತೆ ಮೇ ಬಿ. ಯಾಕೆಂದರೆ ತುಂಬ ಮೆಸ್ಸಿ ಆಗಿಬಿಟ್ಟಿತ್ತು. ಹಾಗಾಗಿ ಯುಗಾದಿ ಟೈಮಲ್ಲಿ ಏನೋ ಕ್ಲೀನ್ ಮಾಡಿದ್ದು, ತಿರ್ಗಾ ಮತ್ತೆ ಮಾಡಿರಲಿಲ್ಲ. ಸೊ ಹಾಗಾಗಿ ಈ ಥರ ಆಗಿದೆ. ಏನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಈ ಸಲನೇ ಲಾಂಗ್ ಟೈಮ್ ಬಿಟ್ಟಿರೋದು, ಕ್ಲೀನ್ ಮಾಡಿದೆ. ಅದಕ್ಕೆ ಮಾಡೋಣ ಅಂತೇಳಿ ಅವಾಗವಾಗ ಮಾಡ್ತಿರ್ತೀನಿ. ಬಟ್ ಇವಾಗ ಈ ಸಲನೇ ಯಾಕೋ ತುಂಬ ದಿನ ಬಿಟ್ಟಿದ್ದು. ಇರಲಿ, ಈಗ ಹೆಂಗೋ ಹಬ್ಬ ಬಂತಲ್ವ, ಅದಕ್ಕೆ ಅನಿಸುತ್ತೆ ನಾವು ಈ ಥರ ಲೇಸಿ ಆಗ್ತೀವಿ ಅಂತಲೇ. ಪ್ರತಿಯೊಂದು ಹಬ್ಬದಲ್ಲಿ ಕ್ಲೀನಾಗಿ ಮನೇನ ಇಟ್ಕೊಳ್ಳಿ ಅನ್ನೋದಕ್ಕೋಸ್ಕರ ಈ ಹಬ್ಬಗಳನ್ನು ಮಾಡಿದ್ದಾರೆ ಅನಿಸುತ್ತೆ. ನನಗಂತೂ ಈ ಥರ ಅನಿಸುತ್ತೆ. ಯಾರಿಗೆಲ್ಲ ಈ ಥರ ಅನಿಸುತ್ತೆ ಕಾಮೆಂಟಲ್ಲಿ ತಿಳಿಸಿ, ಓಕೆನಾ? ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಗಾಯ್ಸ್, ಹೇಳ್ಬೇಕಂದ್ರೆ ನಾನು ಹಿಂದಿನ ಲಾಗಲ್ಲಿ ಜಾವತ್ ಪೌಡರ್ ಬಗ್ಗೆ ತಿಳಿಸಿದ್ದೆ. ಸೊ ಈಗ ಅದೇ ವರಮಹಾಲಕ್ಷ್ಮಿ ಹಬ್ಬದ್ರಲ್ಲಿ ಈಗ ಶ್ರೀಫಲ ಅಂತ ಹೇಳ್ತಾರೆ. ಅಂದರೆ ಶ್ರೀಫಲ ಅಂದರೆ ತೆಂಗಿನಕಾಯಿಗೆ ಆ ಥರ ಶ್ರೀಫಲ ಅಂತ ಕರೀತಾರಂತೆ. ಸೊ ನೀವು ತೆಂಗಿನಕಾಯಿ 2 ಜೋಡಿಗಾಯಿ ಇಡೋದು ಒಳ್ಳೆಯದು ಅಂತ ಹೇಳ್ತಾರೆ. ಆದಷ್ಟು ವರಮಹಾಲಕ್ಷ್ಮಿ ಹಬ್ಬದಲ್ಲಿ 2 ತೆಂಗಿನಕಾಯಿ ಇಡಿ, ಹಾಗೆ 2 ಬೆಟ್ಟಡಿಕೆ ಇಡಬೇಕು, ವೀಳ್ಯದೆಲೆ 2. ಈ ಥರ ಅದನ್ನು ಶ್ರೀಫಲ ಅಂತೇಳಿ ಲಕ್ಷ್ಮಿಗೆ ಅರ್ಪಿಸೋದಂತೆ. ಸೊ ನನಗೆ ಆ ಲಾಗಲ್ಲೇ ಶೇರ್ ಮಾಡೋಣ ಅಂದ್ಕೊಂಡೆ. ನನಗೆ ಅದು ಲಾಗಲ್ಲಿ ಲೆಂತಿ ಆಗಿಬಿಡುತ್ತೆ ಅಂಥೇಳಿ ನಾನು ಅದರಲ್ಲಿ ಶೇರ್ ಮಾಡಿರಲಿಲ್ಲ. ಇವಾಗ ಹೇಳ್ತಾ ಹೋಗ್ತಾಯಿದ್ದೀನಿ. ಅದಕ್ಕೇ 2 ತೆಂಗಿನಕಾಯಿ ಇಡಬೇಕು, 2 ವೀಳ್ಯದೆಲೆ ಮತ್ತು ಬೆಟ್ಟಡಿಕೆ 2 ಈ ಥರ ಇಡ್ತಾರೆ ಶ್ರೀಫಲ ಅಂತೇಳಿ. ಅದಕ್ಕೆ ಒಂದು ಕಥೆನೇ ಇದೆ ಅಂತೆ. ಲಕ್ಷ್ಮಿ ಏನೋ ಆ ಥರ ಕೊಟ್ಟರೆ ಒಳ್ಳೆಯದು ಅನ್ನೋ ಒಂದು ನಂಬಿಕೆ. ಅದನ್ನು ನಾವು ಬೇರೆಯವ್ರಿಗೆ ಕೊಡಬಾರ್ದಂತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ 2 ತೆಂಗಿನಕಾಯಿ ಮನೆಗೆ ಯೂಸ್ ಮಾಡ್ಕೋಬೇಕು. ಅದು ಈಗ ತೆಂಗಿನಕಾಯಿ ಒಡೆದ್ಬಿಟ್ಟು ಪ್ರೋಕ್ಷಣೆ ಮಾಡ್ತೀವಲ್ಲ, ಎಳ್ನೀರು ಅಂತ ಅನ್ಕೋಬೋದು ಕೆಲವರು. ಬಟ್ ಅದು ಬೇರೆ, ಇದು ಬೇರೆ. ಇದನ್ನು ದೇವಿ ಮುಂದೆ ಅಂದರೆ ಲಕ್ಷ್ಮಿ ಮುಂದೆ 2 ತೆಂಗಿನಕಾಯಿ ಇಟ್ಟು ಶ್ರೀಫಲ ಅಂತ, ಈಗ ಹಣ್ಣುಗಳು 5 ದಿನಸ ಹಣ್ಣು, ಆಮೇಲೆ ಏನದು 5 ದಿನಸ ಸ್ವೀಟ್ಸ್ ಇಡ್ತಾರೆ. ಅದೇ ಥರ 5 ದಿನಸಿ ಹೂವು ಈ ಥರ ಎಲ್ಲ ಇಡ್ತೀವಲ್ವ, ಅದೇ ಥರನೇ ಇದು ಶ್ರೀಫಲ ಅಂತೇಳಿ ತೆಂಗಿನಕಾಯಿನ 2 ತೆಂಗಿನಕಾಯಿ ಇಡಬೇಕಂತೆ, ಓಕೆನಾ? ನೆಕ್ಸ್ಟು ಹೇಳೋದಾದರೆ ಹೇಳಿದ್ನಲ್ಲ, ಕಮಲದ ಹೂವು ಮರಿದೇರೆ ಇಡಬೇಕು. ಮತ್ತು ದುಂಡ್ಮಲ್ಲಿಗೆ ಹೂವು ಸಿಕ್ಕರೆ ಓಕೆ, ಸಿಗದೇ ಇದ್ದರೆ ಪರವಾಗಿಲ್ಲ. ಸುಗಂಧರಾಜ ಹೂವು ಅಂತೂ ಪಕ್ಕ ಸಿಗುತ್ತೆ, ಹೂವಿನಾರ ಅಲ್ವಾ. ಇವನ್ ದುಂಡ್ಮಲ್ಲಿಗೆದು ಹೂವಿನಾರ ಸಿಕ್ಕುತ್ತೆ, ಅದಾದರೂ ಓಕೆ. 2ರಲ್ಲಿ ಬಟ್ ಅವೆರಡೂ ಸಿಕ್ಕಿಲ್ಲ ಅಂದರೆ ಕಮಲದ ಹೂವನ್ನ ಸಿಕ್ಕರೆ ತೊಗೊಳ್ಳಿ. ಬಟ್ ತುಂಬ ಕಾಸ್ಟ್ಲಿ ಇರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಆ ಒಂದು ಮೊಮೆಂಟಲ್ಲಿ ತೊಗೊಳ್ಲೇಬೇಕಾಗುತ್ತೆ. ಸೊ ಇದನ್ನು ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ. ಹಾಗೆ ಹೇಳಬೇಕಂದ್ರೆ ಕೆಲವರು ಕಳಶದಲ್ಲಿ ಬೆಳ್ಳಿ ಕಾಯಿನು, ₹1 ಕಾಯಿನು, ಬೆಟ್ಟಡಿಕೆ, ಗೋಮತಿ ಚಕ್ರ ಮತ್ತು ಕಮಲದ ಬೀಜ ಇವೆಲ್ಲ ಹಾಕ್ತಾರೆ. ನಾನು ಆ ಥರ ಹಾಕ್ತೀನಿ. ಕೆಲವರು ಅದೇನದು
ಗುಲ್ಗಂಜಿ ಥರ ಕೊಲ್ವಂಜಿನೋ ಏನೋ ಹೇಳ್ತಾರೆ, ಕೊಲ್ವಂಜಿನೋ ನನಗೂ ಅಷ್ಟು ಐಡಿಯಾ ಇಲ್ಲ. ಅದು ಹಾಕ್ತಾರಂತೆ, ಬಟ್ ನಾನು ಅದನ್ನೆಲ್ಲ ಹಾಕಲ್ಲ. ಆಮೇಲೆ ಇನ್ನೂ ಏನಪ್ಪ ಕವಡೆ ಹಾಕ್ತಾರಂತೆ, ಬಟ್ ನಾನು ಅಷ್ಟೆಲ್ಲ ಹಾಕಕ್ಕೆ ಹೋಗಲ್ಲ. ಒಂದು ಚೂರು ಬಂಗಾರದ ಚೂರು ಅಂದರೆ ದೇವರಿಗೆ ಅಂತಲೇ ಒಂದು ಮೂಗುಬೆಟ್ಟು ಅಂತ ನಾನು ಹಾಕ್ತೀನಿ ಯಾವಾಗಲೂ. ಅಂದರೆ ಈಗ ಬಂಗಾರದ ಚೂರು ಅಂದರೆ ನಾವು ಅದಕ್ಕೋಸ್ಕರ ಈಗ ನಾವೆಲ್ಲ ವೇರ್ ಮಾಡಿರ್ತೀವಲ್ವ, ಸೊ ಅದಕ್ಕೋಸ್ಕರ ಕಳಶದಲ್ಲಿ ಆಲ್ಮೋಸ್ಟ್ ಆಗ ನಾವು ಹಾಕ್ಕೊಂಡವೇ ಹಾಕ್ತಿರ್ತೀವಿ, ಇಲ್ಲ ಅಂತಲ್ಲ, ಬಟ್ ಕಳಶದಲ್ಲಿ ಹಾಕೋದಕ್ಕೆ ಅಂತಲೇ ಒಂದು ಸಪ್ರೇಟ್ ನಾನು ಮೂಗುತಿನ ಅದರೊಳಗೆ ಹಾಕ್ತೀನಿ. ಬೆಳ್ಳಿ, ಬಂಗಾರ, ಇವನ್ ದುಡ್ಡು, ಅಕ್ಕಿ ತುಂಬ್ತೀನಿ ನಾನು ಕಳಶದಲ್ಲಿ, ನೀರು ತುಂಬೋದಿಲ್ಲ. ಆ ಅಕ್ಕಿನ ಮನೆಗೆ ಅಂತಲೇ ಯೂಸ್ ಮಾಡ್ತೀನಿ, ಹೊರಗಡೆ ಕೊಡೋದಿಲ್ಲ. ಸೊ ಆಮೇಲೆ 5 ದಿನಸಿನ ಹಣ್ಣು ತೊಗೊಳ್ಳಿ, 5 ದಿನಸಿನ ಹೂವು, ಆಮೇಲೆ ವೀಳ್ಯದೆಲೆ ಈಗ ಹೆಂಗಿದ್ರು 5 ಜನಕ್ಕೆ ಮಡ್ಲಕ್ಕಿ ಕೊಡ್ತಾರಲ್ವ, ಅಂದರೆ ಉಡಿ ತುಂಬೋದು ಅಂತೀವಿ ನಮ್ಮ ಸೈಡು. ಕೆಲವು ಕಡೆ ಬೆಂಗಳೂರು ಸೈಡವರೆಲ್ಲ ಮಡ್ಲಕ್ಕಿ ಅಂತ ಹೇಳ್ತಾರೆ, ಓಕೆನಾ. ಆ ಮಡ್ಲಕ್ಕಿಗೆ ಹೆಂಗೂ ಕೊಡಬೇಕಲ್ವ 5 ಜನಕ್ಕೆ, ಆ ಥರ 5 ಜನಕ್ಕೆ ಕೊಡೋ ಅಂಥದ್ದನ್ನು ವೀಳ್ಯದೆಲೆ ತಟ್ಟೆ ತುಂಬಿ ಅದರಲ್ಲಿ ಬೆಟ್ಟಡಿಕೆ 2 ಬೆಟ್ಟಡಿಕೆ, ಹಣ್ಣು ಬಾಳೆಹಣ್ಣು ಕೊಡೋದಾದರೆ ನಿಮ್ಮ ಶಕ್ತಿ ಅನುಸಾರ ಬಾಳೆಹಣ್ಣು ಕೊಡೋದಾದರೆ ಬಾಳೆಹಣ್ಣು ಕೊಡ್ಬೋದು, ಅಥವಾ ಉತ್ತುತ್ತಿ ಕೊಡ್ತಾರೆ ಕೆಲವರು ಆಗೋದಿಲ್ಲ ಅನ್ನೋರು. ಯಾಕೆಂದರೆ ಆ ಟೈಮಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ, ಹಣ್ಣು ಹೂವು ಎಲ್ಲ ಸಖತ್ ರೇಟು. ಪ್ರತಿಯೊಬ್ಬರು ವರಮಹಾಲಕ್ಷ್ಮಿ ಹಬ್ಬ ಮಾಡೋದ್ರಿಂದ ತುಂಬ ರೇಟ್ ಇರುತ್ತೆ. ನಿಮ್ಮ ಇಷ್ಟ, ನಿಮ್ಮ ಶಕ್ತಿ ಯಾವ ರೀತಿ ಇರುತ್ತೋ ಆ ರೀತಿ ತೊಗೋಬೋದು, ಓಕೆನಾ. ಕೆಲವರು ಆ್ಯಪಲ್ಲು, ಆರೆಂಜು ಈ ಥರ ಕೊಡ್ತಾರೆ ಅವ್ರವ್ರ ಶಕ್ತಿ ಅನುಸಾರ. ಸೊ ನಾನು ಯಾವಾಗಲೂ ಬಾಳೆಹಣ್ಣೆ ಇಟ್ಟು, ಒಂದೊಂದು ಸಲ ಸಿಕ್ಕರೆ ಓಕೆ, ಸಿಗದೇ ಇಲ್ಲ, ತಂದಿಲ್ಲ ಜಾಸ್ತಿ ಅನ್ನೋದಾದರೆ ಉತ್ತುತ್ತಿ ಇಡೋರು ಇಡ್ಬೋದು. ಅಥವಾ ಕೆಲವರು ಒಂದೇ ಹಣ್ಣಲ್ಲಿ ಪೀಸ್ ಮಾಡಿ ಇಡ್ತಾರೆ, ಆ ಥರ ಪೀಸ್ ಮಾಡಿ ಯಾವತ್ತೂ ಇಡಬಾರ್ದು, ಓಕೆನಾ. ಇದ್ದರೆ ಇಡಿ, ಇಲ್ಲಾಂದರೆ ಬೇಡ. ಅದರಲ್ಲಿ ವೀಳ್ಯದೆಲೆ 2 ಬೆಟ್ಟಡಿಕೆ ಮತ್ತು ₹1 ಕಾಯಿನ್ ಹಾಕಿ ಕೊಡಬೇಕಂತೆ. ಹಾಗೆ ಬಂದವ್ರಿಗೆ ಅದರಲ್ಲೂ ಚಿಕ್ಕ ಮಕ್ಕಳು ಸಿಕ್ಕರೆ ಒಳ್ಳೆಯದು. ಆವತ್ತಿನ ದಿನ ಚಿಕ್ಕ ಮಕ್ಕಳಿಗೆ ಕಾಲು ತೊಳೆದು ಅವ್ರಿಗೆ ಅರಿಶಿನ ಹಚ್ಚಿ, ಅವರು ಸಾಕ್ಷಾತ್ ಲಕ್ಷ್ಮೀ ರೂಪ ಅಂತ ಹೇಳ್ತಾರೆ ಚಿಕ್ಕ ಮಕ್ಕಳು. ಇವನ್ ಈಗ ಮೆಚ್ಯೂರ್ ಆಗದೆ ಇರೋವಂಥ ಚಿಕ್ಕ ಮಕ್ಳು ಇರ್ತಾರಲ್ಲ, ಆ ಥರ ಮಕ್ಕಳಿಗೆ ಆವತ್ತಿನ ದಿನ ಮನೇಲಿದ್ದರೆ ಇನ್ನೂ ತುಂಬ ಒಳ್ಳೆಯದು. ಬಟ್ ಇರಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಅಕ್ಕಪಕ್ಕ ಇದ್ರೂ ಕರೆದ್ಬಿಟ್ಟು ಅವರಿಗೆ ಒಬ್ರಿಗಾದ್ರೂ ಆ ಥರ ಅವ್ರ ಕಾಲು ತೊಳೆದು ಅರಿಶಿನ ಅವರಿಗೆ ಕಾಲಿಗೆ ಹಚ್ಚಿ ಅವರನ್ನು ಒಳಗಡೆ ಕೂರಿಸಿ ಅವರಿಗೆ ಸ್ವೀಟ್ಸು ಅದು ತಿನ್ನೋದಕ್ಕೆ ಏನಾದರೂ ಕೊಟ್ಟು ಅವರಿಗೆ ಮಡ್ಲಕ್ಕಿ ತುಂಬೋದಾಗಿರ್ಬೋದು, ಅವರಿಗೆ ಬಳೆ ಕೊಡೋದು, ಅಥವಾ ಅವ್ರಿಗೇನಾದರೂ ಬಟ್ಟೆ ಅಥವಾ ನಮ್ಮ ಶಕ್ತಿ ಇದ್ದರೆ, ಇಲ್ಲಾಂದರೆ ನಾವು ಅಟ್ಲೀಸ್ಟ್ ಅವ್ರಿಗೆ ಮಡ್ಲಕ್ಕಿ ಕೊಡೋ ಅಂಥದ್ದು ಈ ಥರ ಮಾಡಿದ್ರೆ ಒಳ್ಳೆಯದು. ಅವ್ರಿಗೊಂದು ಚಿಕ್ಕ ಪುಟಾಣಿ ಬಳೆಗಳು ಸಿಗುತ್ತಲ್ವ, ಆ ಥರ ಬಳೆಗಳು, ಅವರಿಗೊಂದು ಚಿಕ್ಕ ಪುಟಾಣಿ ಹೂವು ಈ ಥರ ಕೊಟ್ಟು ಅವರನ್ನು ಸಾಕ್ಷಾತ್ ಲಕ್ಷ್ಮೀ ರೂಪ ಅಂತಲೇ ಕರೀತಾರಂತೆ. ಚಿಕ್ಕ ಮಕ್ಕಳು ಅಂದರೆ ಮೆಚ್ಯೂರ್ ಆಗದೆ ಇರೋರು ಅಂಥವ್ರು ಇದ್ದರೆ ಈ ಥರ ಮಾಡಿ ಒಳ್ಳೆಯದು. ಇಲ್ಲ ಅಂದರೆ ಓಕೆ, ಬಟ್ ಇದಾರೆ ಅಂದರೆ ಆ ರೀತಿ ಮಾಡೋದು ಒಳ್ಳೆಯದಂತೆ. ಈವನ್ ಕೆಲವರು ಲಕ್ಷ್ಮೀ ಕಾಸ್ಟ್ಯೂಮ್ಸೇ ಹಾಕಿ ಮಾಡಿಸ್ತಾರೆ, ಬಟ್ ಅಷ್ಟೆಲ್ಲ ಮಾಡೋಕ್ಕಂತೂ ಆಗಲ್ಲ. ಅಟ್ಲೀಸ್ಟ್ ಈ ಥರ ಅವ್ರ ಕಾಲು ತೊಳೆದು ಅರಿಶಿನ ಹಚ್ಬಿಟ್ಟು ಅವರನ್ನು ಲಕ್ಷ್ಮೀ ರೂಪವಾಗಿ ಸಂಜೆ ಟೈಮಲ್ಲಿ ಮಾಡಿದರೆ ಇನ್ನೂ ಒಳ್ಳೆಯದು. ಇಲ್ಲ ಬೆಳಗ್ಗೆ ಸಿಗ್ತಾರೆ ಅಂದರೆ ಬೆಳಗ್ಗೆನಾದರೂ ಮಾಡ್ಬೋದು. ಈಗ ದೊಡ್ಡೋರಿಗೆ ಮದುವೆ ಆದವ್ರಿಗೆ ಕೊಡಬೇಕು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಚಿಕ್ಕ ಮಕ್ಳಿಗೆ ಕೊಡೋದು ತುಂಬ ಒಳ್ಳೆಯದಂತೆ. ಮೆಚ್ಯೂರ್ ಆಗದೆ ಇರೋರು ಅಂದರೆ ಏನು ಹೇಳಬೇಕು ಗೊತ್ತಾಗುತ್ತಲ್ವ, ಮೆಚ್ಯೂರ್ ಆಗದೆ ಇರೋರು ಅಂದರೆ. ಸೊ ಆ ಥರ ಇರೋವಂಥ ಮಕ್ಕಳಿದ್ದರೆ, ಚಿಕ್ಕ ಪುಟಾಣಿ ಮಕ್ಕಳು 1 ವರ್ಷ ಆಗಿದ್ರೂ ಪರವಾಗಿಲ್ಲ, 1 ತಿಂಗಳಾಗಿದ್ರೂ ಪರವಾಗಿಲ್ಲ, ಅವ್ರದ್ದು ಒಳ್ಳೆಯದಂತೆ. ಇಂಥವ್ರಿಗೆ ಮಾಡಿ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇದೆ. ಸೊ ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ದೊಡ್ಡವರಾದರೂ ಕೂಡ ಇವನ್ ಈಗ ಮದುವೆ ಆಗಿ ಮುತ್ತೈದೆಯರು ಕರಿತೀವಲ್ಲ ಅವ್ರಿಗೆ ಆಗಿರ್ಬೋದು, ಅವರಿಗಾದ್ರೂ ಅಥವಾ ಮದುವೆ ಆಗದಿರೋರು ಬಂದ್ರೂ ಕೂಡ ಅವರಿಗೂ ಮಡ್ಲಕ್ಕಿ ಕೊಡಬೇಕಂತೆ. ಅವತ್ತು ಬಳೆ ಕೊಡಬೇಕು, ಎಕ್ಸ್ಪೆಷಲಿ ಬಳೆ, ಅರಿಶಿನ, ಕುಂಕುಮ, ಹೂವು. ಏನು ಕೊಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಬಳೆ, ಅರಿಶಿನ, ಕುಂಕುಮ ಮತ್ತು ಹೂವು ಕೊಡಬೇಕು ಅಂತ ಹೇಳ್ತಾರೆ. ಅದು ಒಳ್ಳೆಯದಂತೆ. ಕಂಕಣ ಕೈಯಲ್ಲಿ ಕಟ್ಟಬೇಕು ಅವರಿಗೆ. ಹುಡುಗಿರೆ, ಚಿಕ್ಕ ಹುಡುಗಿರೆ ಆಗಿರ್ಬೋದು, ದೊಡ್ಡ ಹುಡುಗಿರೆ ಆಗಿರ್ಬೋದು, ಅಥವಾ ಮದುವೆ ಆಗಿರೋ ಮುತ್ತೈದೆಯರೇ ಆಗಿರ್ಬೋದು, ಅವರಿಗೆ ಕಂಕಣ ಕಟ್ಟಿ ಈ ರೀತಿ ಮಾಡಿ ಅವ್ರ ಹತ್ರ ಆಶೀರ್ವಾದ ತೊಗೋಬೇಕಂತೆ. ಸೊ ನಾನು ಈ ಥರ ಮಾಡಿ ಇದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ದಯವಿಟ್ಟು ನಿಮ್ಮ ಕೈಲಾದರೆ ಈ ಥರ ಮಾಡಿ, ಆಗಲ್ಲ ಅಂದರೆ ಓಕೆ, ಸಿಕ್ಕರೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ನಾನು ತಿಳ್ಕೊಂಡಿರೋ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಹಾಗೆ ಲಕ್ಷ್ಮಿಗೆ ಹೇಳ್ಬೇಕಂದ್ರೆ
ಅವತ್ತಿನ ದಿನ ಸ್ವೀಟ್ ಆದ್ರೂ ಹೋಳ್ಗೆ ಮಾಡ್ತಾರೆ ಕೆಲವರು, ಲಕ್ಷ್ಮಿಗೆ ಇಷ್ಟ ಅಂತೇಳಿ. ಕೆಲವರು ಹೆಸರುಬೇಳೆ ಪಾಯಸ ಮಾಡ್ತಾರೆ, ಕೆಲವರು ಸಜ್ಜಿಗೆ ಅಂತ ಮಾಡ್ತಾರೆ. ಸ್ವೀಟಲ್ಲಿ ಬಂದುಬಿಟ್ಟು ಲಕ್ಷ್ಮಿಗೆ ಪ್ರಿಯವಾಗಿರೋದು ಅಂದರೆ ಹೋಳ್ಗೆ ಅಂತೆ. ನಿಮ್ಮ ಕೈಲಾದರೆ ಹೋಳ್ಗೆ ಮಾಡಿ, ಇಲ್ಲ ಹೆಸರುಬೇಳೆ ಪಾಯಸ ಅಂದರೆ ತುಂಬ ಒಳ್ಳೆ. ಹೆಸರುಬೇಳೆ ಐಟಮ್ಸು ಈ ಕೋಸಂಬರಿ, ಈಗ ಉಸ್ಲಿ ಇದೆಲ್ಲ ತುಂಬ ಇಷ್ಟ ಅಂತೆ. ಸೊ ಹಾಗೆ ಪುಳಿಯೋಗರೆ ತುಂಬ ಇಷ್ಟಪಡ್ತಾರಂತೆ. ನೋಡಿ, ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಮಾಡಿ ಶೇರ್